ಇವತ್ತಿನ ದಿನ ನಾನು ನಮ್ಮ ಒಂದು ಕುಟುಂಬದಿಂದ ನಾವೆಲ್ಲರೂ ದೇವಸ್ಥಾನಕ್ಕೆ ಒಂದು ದೇವರಿಗೆ ಪೂಜೆ ಸಲ್ಲಿಸ್ತಕ್ಕಂಥದ್ದಕ್ಕೆ ಬಂದಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಕಳೆದ ಹಲವಾರು ತಿಂಗಳಿಂದ ನಾನು ಸ್ವಲ್ಪ ಬೇರೆ ರೀತಿಯ ಒಂದು ಸಮಸ್ಯೆಗಳನ್ನೇನು ಎದುರಿಸ್ತಾ ಇದ್ದೆ. ಬಹುಶಃ ಹಲವಾರು ಜನ ನನ್ನ ಮಾಧ್ಯಮದ ಹಿತೈಷಿಗಳು ಸಹ ನನ್ನ ಒಂದು ಚಟುವಟಿಕೆಗಳಲ್ಲಿ ಪುನಃ ಭಗವಂತ ಶಕ್ತಿ ಕೊಡಲಿ ಅಂತಕ್ಕಂಥದ್ದು ನೀವುಗಳು ಹಾರೈಸಿದ್ದೀರಿ ಅಂತಕ್ಕಂಥದ್ದು ನಾನು ವಿಶ್ವಾಸದಲ್ಲಿ ಹೇಳ್ತಾ ಇದ್ದೇನೆ. ಬಹುಶಃ ನಾನು ನಿನ್ನೆಯಿಂದ ಮಂಡ್ಯದಲ್ಲೇನು ಪ್ರವಾಸ ಪ್ರಾರಂಭ ಮಾಡಿದ್ದೇನೆ. ಈ ಪ್ರವಾಸ ಪ್ರಾರಂಭ ಮಾಡಿದ ನಂತರ ವಿಶೇಷವಾಗಿ ನಮ್ಮ ಪಕ್ಷದ ಬಗ್ಗೆ ಹಲವಾರು ನಮ್ಮ ಪಕ್ಷದ ಬಗ್ಗೆ ಅಭಿಮಾನ ಇಟ್ಟಂಥವರು, ನಮ್ಮ ಪಕ್ಷ ಸರ್ವನಾಶ ಮಾಡಬೇಕು ಅಂತಕ್ಕಂಥ ಒಂದು ಹೃದಯದಲ್ಲಿ ಭಾವನೆಗಳು ಇಟ್ಕೊಂಡಂಥವರು ಎಲ್ಲರಿಗೂ ಬಹುಶಃ ಉತ್ತರ ದೊರಕಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮ್ಮ ಜನತಾದಳ ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ಜನಮಾನಸದಿಂದ ದೂರ ಸರಿಯತಕ್ಕಂಥ ಪಕ್ಷ ಅಲ್ಲ ಇದು. ಈಗಾಗಲೇ ನಮ್ಮ ಪಕ್ಷದ ಯುವಜನತಾದಳದ ಅಧ್ಯಕ್ಷರು ನಮ್ಮೆಲ್ಲ ಶಾಸಕ ಮಿತ್ರರುಗಳು ಮತ್ತು ಹಲವಾರು ಮಾಜಿ ಶಾಸಕರ ಜೊತೆಗೂಡಿ ರಾಜ್ಯದಾದ್ಯಂತ ಪ್ರವಾಸವನ್ನು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಮಾಡಿದಂಥದ್ದೇನಿದೆ, ಜನರೊಂದಿಗೆ ಜನತಾದಳ ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ಸುಮಾರು ಈಗಾಗಲೇ 50ರಿಂದ 60 ಕ್ಷೇತ್ರಗಳಿಗೆ ಪ್ರವಾಸ ಮಾಡಿದ್ದಾರೆ ನಮ್ಮ ನಾಯಕರುಗಳೆಲ್ಲ. ಉತ್ತಮವಾದಂಥ ಪ್ರತಿಕ್ರಿಯೆಗಳು ಮತ್ತು ಕಾರ್ಯಕರ್ತರಲ್ಲೂ ಒಂದು ರೀತಿಯ ಸಂಘಟನೆಗೆ ಉತ್ಸಾಹ ತುಂಬಿರ್ತಕ್ಕಂಥದ್ದೇನಿದೆ. ನನ್ನ ಒಂದು ಅನುಪಸ್ಥಿತಿ ಇರ್ಬೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅವರ ಒಂದು ವಯಸ್ಸಿನ ಹಿನ್ನೆಲೆ ಮತ್ತು ಅವರ ಆರೋಗ್ಯದ ಹಿನ್ನೆಲೆಯಲ್ಲೂ ನಮ್ಮ ಶಾಸಕರು, ಮಾಜಿ ಶಾಸಕರುಗಳು, ಪಕ್ಷದ ಮುಖಂಡರು ಸಂಘಟನೆಯ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡೇ ಹೊರಟಿದ್ದಾರೆ. ಒಂದು ರಾಜ್ಯದಲ್ಲಿ ಈ ಬಾರಿ ಪ್ರಾರಂಭಿಕ ಹಂತದಲ್ಲಿ ಉತ್ತಮವಾದಂಥ ಮಳೆ ಪ್ರಾರಂಭ ಆಯಿತು. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕಲ್ಯಾಣ ಕರ್ನಾಟಕ 5 ಜಿಲ್ಲೆಗಳು, ಅಲ್ಲಿಯ ರೈತರು ಭಾಳ ಸಂಕಷ್ಟಕ್ಕೊಳಗಾದರು. ನಂತರ ಬಂದಂಥ ಒಂದು ಭಾರಿ ಮಳೆಯ ಅನಾಹುತಗಳಿರ್ಬೋದು, ಮಹಾರಾಷ್ಟ್ರದಲ್ಲಿ ಏಕಾಏಕಿ 3ರಿಂದ 4 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಪ್ರತಿದಿನ 5 ಲಕ್ಷದವರೆಗೆ ಪ್ರತಿದಿನ ಮಹಾರಾಷ್ಟ್ರದಿಂದ ಬಿಟ್ಟಂಥದ್ದೇನಿದೆ, ಆ ಭಾಗದಲ್ಲಿ ನೂರಾರು ಹಳ್ಳಿಗಳು ಜಲಾವೃತವಾದಂಥದ್ದು ಮತ್ತು ಸುಮಾರು 12 ಲಕ್ಷದಿಂದ 13 ಲಕ್ಷ ಹೆಕ್ಟರ್ವರೆಗೆ ಬೆಳೆ ಸಂಪೂರ್ಣ ನಾಶ ಆಗಿದೆ. ಆ ಒಂದು ಸನ್ನಿವೇಶದಲ್ಲಿ ಈ ರಾಜ್ಯದ ರೈತರ ಪರವಾಗಿ ಪ್ರಥಮವಾಗಿ ರೈತರಿಗೆ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳಿಗೆ ಪ್ರವಾಸ ಮಾಡಿದಂಥದ್ದು ಜನತಾದಳ. ಅಂಥ ಒಂದು ಸನ್ನಿವೇಶದಲ್ಲಿ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂಥ ಪಕ್ಷ ಮತ್ತು ನಮ್ಮ ಸ್ನೇಹಿತರುಗಳು ಸಹ ನಮ್ಮ ಮಿತ್ರ ಪಕ್ಷದಲ್ಲೂ
ನಾನು ಗಮನಿಸ್ತಾ ಇದ್ದೆ. ಇಲ್ಲಿ ಯಾವೊಂದು ವಿಷಯದ ಬಗ್ಗೆ ಆಡಳಿತ ಪಕ್ಷ ಗಮನ ಹರಿಸಬೇಕು, ಗಮನ ಹರಿಸ್ತಾ ಇದ್ದಾಗ ವಿರೋಧ ಪಕ್ಷಗಳು ಸಹ ಯಾವ ರೀತಿಯಲ್ಲಿ ಆಡಳಿತ ನಡೆಸ್ತಕ್ಕಂಥ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡಬೇಕು. ಅದು ಎಲ್ಲೋ ಒಂದು ಕಡೆ ನಾಡಿನ ನಮ್ಮ ಕೃಷಿ ವಲಯದಲ್ಲಿ ನಿರಾಸೆ ಮೂಡಿತು ಅಂತಕ್ಕಂಥದ್ದು ನಾನು ಗಮನಿಸಿರ್ತಕ್ಕಂಥದ್ದು. ನಾನು ಇವತ್ತೇನು ಕಲ್ಯಾಣ ಕರ್ನಾಟಕದ ಬಗ್ಗೆ ಹೇಳ್ತಾ ಇದ್ದೇನೆ. ಬಹುಶಃ ನಿಮ್ಮ ಪಕ್ಕದ ಚಿಕ್ಕಮಗಳೂರು ಜಿಲ್ಲೆ ನಮ್ಮ ರೆಪ್ರೆಸೆಂಟೇಟಿವ್ ಕೂತಿದ್ದಾರೆ ಭೋಜೇಗೌಡರು. 2-3 ಸಲ ಫೋನ್ ಮಾಡಿದ್ದೆ ನಾನು ಅವರಿಗೆ. ಏನು ಪರಿಸ್ಥಿತಿಗಳು ಮೂಡಿಗೆರೆ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಅಂತೇಳಿ. ಯಾತಕ್ಕೆ ನಾನು ಹೇಳ್ತಾ ಇದ್ದೇನೆ, ನಾನು ಯಾರನ್ನೂ ಟೀಕೆ ಮಾಡಬೇಕು ಅಂತ ಅಲ್ಲ.